ರಾಮಚಂದ್ರಪುರ ಎನ್ನುವ ಊರಿನಲ್ಲಿ ರುಕ್ಮಣಿ ಮತ್ತು ಪ್ರಸಾದಿಗೆ ಅವರಿಗೆ ಮಗಳಾದ ಸೌಭಾಗ್ಯ ಇದ್ಲು. ತುಂಬಾ ವರ್ಷಗಳ ನಂತರ ಹುಟ್ಟಿದ್ಲು ಅಂತ ಅವಳ ಮೇಲೆ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಇದ್ರು. ಅವಳು ಏನ್ ಕೇಳಿದ್ರು ಇಲ್ಲ ಅಂತ ಕೊಡಿಸ್ತಾ ಇದ್ರು. ಒಬ್ಳು ಮಗಳಾದ ಕಾರಣ ಇರುವಂತಹ ಹಣ ಎಲ್ಲ ಅವಳ್ದೆ ಅಂತ ತುಂಬಾ ಮೆರಿತಾ ಇದ್ಲು. ಒಂದು ದಿನ ಸೌಭಾಗ್ಯ ಹೊರಗೆ ಬಂದು, ಅಪ್ಪ, ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಹೊರಗಡೆ ಹೋಗ್ತೀನಿ. ನನಗೆ ಖರ್ಚಿಗೆ ಒಂದು 50,000 ಬೇಕು. ಏನಪ್ಪ, ನಿಮಗೆ ಮೊದ್ಲೇ ನಾನು ಹೇಳ್ಬೇಕಾ? ನಿಮಗೆ ಗೊತ್ತಾಗಲ್ವಾ ನಾನು ಹೊರಗಡೆ ಹೋಗುವಾಗ ಹಣ ಕೊಡ್ಬೇಕು ಅಂತ? ಪ್ರತಿ ಸಲ ನಾನು ಕೇಳ್ತಾ ಇರ್ಬೇಕಾ? ಏನೋ ನಾನಿರುವ ಬ್ಯುಸಿಯಲ್ಲೇ ಮರ್ತ್ಬಿಟ್ಟೆ ಅಮ್ಮ. ನಮ್ ಫ್ಯಾಕ್ಟ್ರಿಯಲ್ಲೇ ತುಂಬಾ ಪ್ರಾಬ್ಲಮ್ಗಳು ಬಂದಿದೆ. ಆ ಪ್ರಾಬ್ಲಮ್ನ ಆಲೋಚನೆ ಮಾಡಿ ನಿನ್ಗೆ ಹಣ ಕೊಡ್ಲಿಕ್ಕೆ ನನಗಿವತ್ತು ಮರ್ತೋಯ್ತು. ಸರಿ, ಅದ್ರಲ್ಲೇನಿದೆ, ಇವಾಗ ತಗೊಮ್ಮ, ಸ್ವಲ್ಪ ಹುಷಾರಾಗಿ ಹೋಗಿ ಬಾ. ಹೌದು, ಯಾಕೆನೆ ನಿನ್ಗಿವಾಗ ಅಷ್ಟೊಂದು ಹಣ? ಪ್ರತಿ ಸಲ ಮನೆಯಿಂದ ಹೊರಗಡೆ ಹೋಗುವಾಗ ಹಣ ತಗೊಂಡೋಗೋದೇ ನಿನ್ಗೆ ಕೆಲ್ಸ ಆಗ್ಬಿಟ್ಟಿದೆ. ಇವಾಗ ಅಷ್ಟೊಂದು ಹಣ ತಗೊಂಡೋಗಿ ಏನೇ ಮಾಡ್ತೀಯಾ? ನೆನ್ನೆ ತಾನೆ 5,000 ತಗೊಂಡೋಗಿ ಬಟ್ಟೆ ತಗೋತೀನಿ ಅಂದೆ. ಆ ಹಣ ಏನ್ ಮಾಡ್ದೆ? ಹೌದು, ನೀವು ಸಂಪಾದನೆ ಮಾಡೋದು ನನಗೋಸ್ಕರ ತಾನೆ. ನಾನ್ ಖರ್ಚು ಮಾಡಿದ್ರೆ ಇದ್ರಲ್ಲಿ ಏನ್ ತಪ್ಪಿದೆ? ನನ್ನ ಹಣವನ್ನು ನಾನೇ ಖರ್ಚು ಮಾಡ್ತೀನಿ. ಅದ್ನ ನೀವು ಮನೇಲಿ ಕೂತ್ಕೊಂಡು ನನ್ನ ಕೇಳುವಂತ ಅವಶ್ಯಕತೆ ನಿಮಗೇನಿದೆ? ನಾನು ಹೊರಗಡೆ ಹೋಗುವ ಪ್ರತಿ ಸಲ ಕೇಳ್ತಾನೆ ಇರ್ತೀರಾ? ಇರುವಂತಹ ಹಣ ಎಲ್ಲ ನಿಂದು ಅಂತ ಯಾರೇ ಹೇಳಿದ್ದು? ನೀನು ಇವಾಗ್ಲೇ ನಮ್ನ ಹೀಗೆ ಮಾಡ್ತೀಯ ಅಂದ್ರೆ ನಾಳೆ ನಮ್ಗೆ ವಯಸ್ಸಾದ್ಮೇಲೆ ನೀನ್ ನಮ್ನ ಸರಿಯಾಗಿ ನೋಡ್ತೀಯಾ? ಅದ್ರಲ್ಲೂ ಮದುವೆಯಾಗುವ ಹುಡುಗಿ ನೀನು. ಅತ್ತೆ ಮನೆಗೆ ಹೋಗಿ ಈ ರೀತಿ ಮಾಡಿದ್ರೆ ನಾಳೆ ಅವರು ನಿನ್ನ ನೋಡಿ ಏನ್ ಹೇಳ್ತಾರೆ ಅಂತ ಗೊತ್ತಾ? ತುಂಬಾ ಪ್ರೀತಿ ತೋರಿಸಿ ನಾವು ನಿನ್ನ ಹಾಳು ಮಾಡ್ಬಿಟ್ಟೋ ಅಂತ ಹೇಳ್ತಾರೆ. ಸೊಸೆಗೆ ಉಳಿತಾಯ ಮಾಡ್ಲಿಕ್ಕೆ ಗೊತ್ತಿಲ್ಲ, ತುಂಬಾ ದುಬಾರಿ ಹುಡುಗಿ, ತಂದೆ ತಾಯಿ ಹೀಗೇನೆ ಬೆಳೆಸಿದ್ದಾರೆ ಅಂತ ನಮ್ನ ಹೇಳ್ತಾರೆ. ನಿನ್ನಿಂದ ನಾವು ಎಷ್ಟು ಮಾತು ಕೇಳ್ಬೇಕು ಅಂತ ಗೊತ್ತಾ? ಇಷ್ಟು ಬೇಗ ಯಾಕಮ್ಮ ಮದುವೆ ಬಗ್ಗೆ ಮಾತಾಡ್ತೀರಾ? ನನ್ನ ಸ್ವಲ್ಪ ಫ್ರೀಯಾಗಿ ಇರ್ಲಿಕ್ಕೆ ಬಿಡಲ್ವಾ? ಇನ್ನು ಎಷ್ಟು ದಿನ ನಿನ್ನ ಬಿಡೋದು? 24 ವರ್ಷನ ನುಂಗಿ ನಿಂತಿದೀಯ ನೀನು. ಏನ್ರಿ, ಇನ್ನು ನೀವು ಈ ಹುಡುಗಿಗೆ ಒಂದು ಒಳ್ಳೆ ಸಂಬಂಧನ ನೋಡ್ತೀರಾ ಇಲ್ವಾ? ಹಬ್ಬ, ನೋಡ್ತೀನಿ ಇರೇ. ನಮಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ನಮ್ಮ ಸಂಬಂಧಿಕರಿಗೆ, ಸುತ್ತಮುತ್ತ ಇರುವವರಿಗೆ ಗೊತ್ತು ತಾನೇ. ಯಾರಾದ್ರೂ ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರೆ ಮಾಡದೆ ಇರ್ತೀವಾ ಏನು? ಸೌಭಾಗ್ಯ ಅವಳ ತಂದೆ ತಾಯಿ ಹೀಗೆ ಮಾತಾಡ್ತಿದ್ದಾರೆ ಅಂತ ಅವಳು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು. ಅವಳು ಹೋದ ನಂತರ ಅವಳ ತಂದೆ ಕೂಡ ಆಫೀಸಿಗೆ ಹೊರಟು ಹೋದ. ಪ್ರಸಾದ್ ಆಫೀಸಲ್ಲಿ ಇರುವಾಗ ಅವನ ಗೆಳೆಯ ಅಲ್ಲಿಗೆ ಬಂದ. ಏನು, ಚೆನ್ನಾಗಿದ್ದೀಯಾ? ಎಷ್ಟು ದಿನ ಆಯ್ತು ಕಣ ನಿನ್ನ ನೋಡಿ. ಹೌದು, ಈ ನಡುವೆ ಎಲ್ಲ ಹೋಗಿದ್ದೆ? ನಿನ್ನ ನೋಡಿ ತುಂಬಾ ದಿನಗಳಾಯ್ತು. ಏನು ಇಲ್ಲ ಕಣೋ, ಇವಾಗ ಕುಂಭಮೇಳ ನಡೀತಲ್ವಾ, ಅಲ್ಲೆಲ್ಲ ಹೋಗಿದ್ದೆ. ಆನಂತರ ತುಂಬಾ ದೇವಾಲಯ ಸುತ್ತಿ ಬಂದೆ. ಹೇಗೋ ರಿಟೈರ್ಮೆಂಟ್ ಆಯ್ತಲ್ವನೋ. ಮನೇಲಿದ್ದು ನಾನು ಏನ್ ಮಾಡ್ತೀನಿ? ಅದಕ್ಕೇನೆ ನಾನು ನನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಅಲ್ಲಲ್ಲಿ ಹೋಗಿ ಸುತ್ತಾಡ್ಕೊಂಡು ಬರ್ತಾ ಇದ್ದೋ. ಬರ್ತಾ ನನ್ನ ಹೆಂಡತಿಗೆ ಮೈಗೆ ಹುಷಾರಿಲ್ದೆ ಹೋಗ್ಬಿಡ್ತು. ಹಾಗೆ ಸ್ವಲ್ಪ ದಿನ ಈ ಕಡೆ ಬರ್ಲಿಕ್ಕೆ ತುಂಬಾ ತಡ ಆಗ್ಬಿಡ್ತು. ಪರವಾಗಿಲ್ಲ ಕಣೋ, ನೀನೇಗೋ ಸುತ್ತಾಡ್ಕೊಂಡು ಬಂದ್ಬಿಟ್ಟೆ. ಆದ್ರೆ ನಾನ್ ನೋಡು, ನನ್ನ ಮಗಳ ಮದ್ವೆ ಮಾಡ್ಬೇಕು ಅಂತ ಜವಾಬ್ದಾರಿ ನನ್ ಮೇಲಿದೆ. ನನ್ನ ಮಗಳಿಗೆ ಮದ್ವೆ ಮಾಡಿ ಆದ್ಮೇಲೆ ನಾನು ನನ್ನ ಹೆಂಡತಿ ಇದೇ ರೀತಿ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ. ಏನೋ, ನಿನ್ ಮಗಳಿಗೆ ಹುಡುಗನ ಹುಡುಕ್ತಾ ಇದ್ದೀಯಾ? ಮದ್ವೆ ಸಂಬಂಧ ನೋಡ್ತಿದ್ದೀನಿ ಅಂತ ಹೇಳಲೇ ಇಲ್ಲ. ಹೌದು ಕಣೋ, ಇದುವರೆಗೂ ಯಾವ ಸಂಬಂಧನೂ ನೋಡ್ಲಿಲ್ಲ. ಒಳ್ಳೆ ಸಂಬಂಧ ಬಂದ್ರೆ ಖಂಡಿತವಾಗಿ ಮದ್ವೆ ಮಾಡಿಸ್ಬಿಡ್ತೀನಿ. ನಿನಗೆ ಗೊತ್ತು ತಾನೆ, ನನಗೆ ಇರೋಳು ಕೂಡ ಒಬ್ಳು ಮಗಳು. ಬರೋರು ಒಳ್ಳೆ ಹುಡುಗನಾಗಿರ್ಬೇಕು, ಒಳ್ಳೆ ಸಂಬಂಧ ಆಗಿರ್ಬೇಕು. ಲೇ, ನನ್ ಕಡೆ ಒಂದು ಒಳ್ಳೆ ಸಂಬಂಧ ಇದೆ ಕಣೋ. ಅವರು ನಮ್ ಭಾವ, ಅವರೇ ಕಣೋ ಶ್ರೀರಾಮ. ಅವರ ತಂದೆ ಇವಾಗ ಕಂಪನಿನ ನೋಡ್ಕೋತಿದ್ದಾರೆ. ಅವ್ರ ತಂದೆನೇ ತುಂಬಾ ಆಸ್ತಿನ ಸಂಪಾದನೆ ಮಾಡಿಟ್ಟಿದ್ದಾರೆ. ಒಬ್ನೇ ಒಬ್ಬ ಮಗಳೇನೂ ಇಲ್ಲ. ಆದ್ರೆ ನನ್ನ ತಂಗಿ ಸ್ವಲ್ಪ ಭದ್ರವಾಗಿರುವವಳು. ಮನೆ ಜವಾಬ್ದಾರಿಯನ್ನೆಲ್ಲ ಅವಳೇ ನೋಡ್ಕೊಂಡಿರೋದು. ಅವಳಿಂದ ಯಾರಿಗೂ ಏನ್ ತೊಂದರೆ ಕೂಡ ಇಲ್ಲ ಕಣೋ. ಓ ಹೌದಾ, ಸರಿ, ನಾನು ಮನೇಲಿ ಹೋಗಿ ನನ್ನ ಹೆಂಡತಿ ಜೊತೆ ಮಾತಾಡ್ತೀನಿ, ಆಮೇಲೆ ಹೇಳ್ತೀನಿ. ಆಮೇಲೆ ಒಂದಿನ ಬರ್ಲಿಕ್ಕೆ ಹೇಳವ್ರನ್ನ. ಪ್ರಸಾದ್ ಮನೆಗೆ ಹೋದ ತಕ್ಷಣ ನಡೆದ ವಿಚಾರದ ಬಗ್ಗೆ ತನ್ನ ಹೆಂಡತಿಯಾದ ರುಕ್ಮಣಿ ಜೊತೆ ಹೇಳಿದ. ರುಕ್ಮಣಿಗೆ ಹುಡುಗನ್ ಬಗ್ಗೆ ಹೇಳಿದ ತಕ್ಷಣ ಖುಷಿಯಾಗಿ ಸರಿ ಅಂತ ಒಪ್ಕೊಂಡ್ಲು. ಆಗ ಪ್ರಸಾದ್ ಕೂಡ ಅವರನ್ನು ಬರ್ಲಿಕ್ಕೆ ಹೇಳಿ ಕಾಗದ ಬರೆದ. ಆನಂತರ ಶ್ರೀರಾಮ್ ಕುಟುಂಬದವರು ಹುಡುಗಿ ನೋಡ್ಲಿಕ್ಕೆ ಬಂದ್ರು. ನಿಮ್ಮ ಮಗಳನ್ನ ಬರ್ಲಿಕ್ಕೆ ಹೇಳಿ, ನಾವು ಬಂದು ತುಂಬಾ ಸಮಯ ಆಯ್ತಲ್ವಾ? ಇವಾಗ್ಲೇ ಬರ್ಲಿಕ್ಕೆ ಹೇಳ್ತೀನಿ.
ಸೌಭಾಗ್ಯ ಬರ್ತಾ ಟೀ ಮತ್ತು ಬಿಸ್ಕೆಟ್ ಅನ್ನು ತೆಗೆದುಕೊಂಡು ಬಂದ್ಲು. ಸೌಭಾಗ್ಯ ಬರ್ತಾ ಬರ್ತಾ ಬಿಸ್ಕೆಟ್ ಪ್ಲೇಟ್ ಕೆಳಗ್ ಬಿದ್ಬಿಡ್ತು. ಅದರಿಂದ ಸೌಭಾಗ್ಯ ತುಂಬಾನೇ ಗೊಂದಲ ಪಟ್ಕೊಂಡ್ಲು. ನೀನೇನು ಗೊಂದಲ ಪಡ್ಬೇಡ, ಇವಾಗ್ಲೇ ರತ್ನನ ಕರ್ದು ಕ್ಲೀನ್ ಮಾಡಕ್ಕೆ ಹೇಳ್ತೀನಿರು. ಪರವಾಗಿಲ್ಲ ರೀ, ಬಿದ್ದಿದ್ದು ಬಿಸ್ಕೆಟ್ ತಾನೆ, ಅದೇನು ಸಾಂಬಾರ ಇಲ್ಲ ಅಲ್ವಾ, ಮಗಳೇ ಕ್ಲೀನ್ ಮಾಡ್ಲಿ. ಅದನ್ನ ತೆಗ್ದು ಪ್ಲೇಟಲ್ಲಿ ಇಟ್ರೆ ಮುಗ್ದೋಗುತ್ತೆ. ಪರವಾಗಿಲ್ಲ, ಫ್ಲೋರಿಂಗ್ ಅಲ್ಲಿ ಏನಾದ್ರೂ ಧೂಳು ಏನಾದ್ರೂ ಇದೆಯಾ ಇಲ್ವಲ್ಲ, ನೋಡ್ಲಿಕ್ಕೆ ತುಂಬಾ ಕ್ಲೀನ್ ಆಗಿದೆ. ಉಮಾ ಹೇಳಿದ ಮಾತು ಕೇಳಿ ರುಕ್ಮಿಣಿ ಸೌಭಾಗ್ಯ ಇಬ್ಬರು ತುಂಬಾನೇ ಆಶ್ಚರ್ಯಪಟ್ರು. ಯಾಕೆ ರೀ ಮನೆಯಲ್ಲಿ ಇಷ್ಟೊಂದು ಲೈಟ್ಗಳನ್ನ ಹಾಕಿದೀರಾ? ಅನಾವಶ್ಯಕವಾಗಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಲ್ವಾ? ಆಮೇಲೆ ನಾವು ಇರುವ ಕಡೆ ಮಾತ್ರ ಫ್ಯಾನ್ ಓಡಿದ್ರೆ ಸಾಕಲ್ವಾ? ಅದು ಅಲ್ದೆ ಹೊರಗಿಂದ ಚೆನ್ನಾಗಿ ಬೆಳಕು ಕೂಡ ಬರ್ತಾ ಇದೆ. ಉಮಾ ಹೀಗೆ ಮಾತನಾಡುವುದನ್ನು ನೋಡಿ ರುಕ್ಮಿಣಿಗೆ ಉಮಾ ಸ್ವಲ್ಪ ಜಿಪುಣಿ ಎನ್ನುವುದು ಸರಿಯಾಗಿ ಅರ್ಥವಾಯಿತು. ತನ್ನ ಮಗಳಿಗೆ ಈ ರೀತಿ ಅತ್ತೆ ಸಿಕ್ಕಿದ್ರೆ ಅವಳು ಖರ್ಚನ್ನು ಕಡಿಮೆ ಮಾಡ್ಕೋತಾಳೆ ಅಂತ ಆಲೋಚನೆ ಮಾಡಿ ರುಕ್ಮಿಣಿ ಸಂಬಂಧಕ್ಕೆ ಒಪ್ಪಿಕೊಂಡ್ಲು. ಹುಡುಗ ಕೂಡ ಒಳ್ಳೆ ಹುಡುಗನೇ ಆದ ಕಾರಣ ಮದುವೆಗೆ ಒಪ್ಕೊಂಡ್ರು. ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಸೌಭಾಗ್ಯ ಮತ್ತು ಶ್ರೀರಾಮನಿಗೆ ಮದುವೆಯನ್ನು ಮಾಡಿದ್ರು. ಬಾ ಸೌಭಾಗ್ಯ, ನನಗೆ ಸೊಸೆ ಅಂತ ಒಬ್ಳು ಯಾವಾಗ ಬರ್ತಾಳೆ, ನನ್ ಜವಾಬ್ದಾರಿ ಎಲ್ಲ ಅವಳಿಗೆ ಯಾವಾಗ ಕೊಡೋಣ ಅಂತ ನಾನು ಎಷ್ಟೋ ದಿನದಿಂದ ಕಾಯ್ತಿದ್ದೆ. ಇವತ್ತಿಂದ ಮನೆ ಜವಾಬ್ದಾರಿನ ಒಪ್ಪಿಸ್ತಾ ಇದ್ದೀನಿ ನಿಂಗೆ. ನಮ್ಮ ಮನೆಯಲ್ಲಿ ಒಂದೊಂದು ಕೆಲಸ ಹೇಗೆ ನಡೆಯುತ್ತೆ, ಹೇಗೆ ನಡಿಬೇಕು ಅಂತ ಜವಾಬ್ದಾರಿನೆಲ್ಲ ನಿನ್ ಕೈಗೆ ಕೊಟ್ಟು ನಾನು ವಿಶ್ರಾಂತಿ ತಗೊಳ್ತೀನಮ್ಮ. ಅಂದ್ರೆ ಮನೆ ಕೆಲಸವನ್ನು ನೀನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಮಾಡ್ಲಿಕ್ಕೆ ಜನ ಇದ್ದಾರೆ, ನೀನು ನಿಂತು ನೋಡ್ಕೊಂಡ್ರೆ ಸಾಕು. ಸರಿ ಅತ್ತೆ, ಇಷ್ಟಕ್ಕೆ ನನ್ನ ರೂಮ್ ಎಲ್ಲಿದೆ? ನನ್ಗೆ ಸ್ವಲ್ಪ ಆಯಾಸವಾಗಿದೆ, ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೋತೀನಿ. ಅತ್ತೆ, ನಂಗೆ ಸ್ವಲ್ಪ ಕೂಲಿಂಗ್ ವಾಟರ್ ಕೊಡ್ತೀರಾ? ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಎಲ್ಲ ಇಲ್ಲಮ್ಮ. ಯಾಕೆ ಅಂದ್ರೆ ಅವತ್ತಿನ ಅಡಿಗೆಗೆ ಬೇಕಾದ ತರಕಾರಿನ ಅವತ್ತೇ ತಗೊಂಬರೋದು. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಉಪಯೋಗ ಮಾಡೋದು ನಮ್ಗೆ ಅಭ್ಯಾಸ ಇಲ್ಲ. ಫ್ರಿಡ್ಜ್ ನಾವು ತಗೊಂಡಿಲ್ಲ, ಅದ್ರಿಂದ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ. ಹಾಗೆ ಹೇಳಿದಾಗ ಸೌಭಾಗ್ಯ ಕೂಡ ಏನು ಮಾತನಾಡದೆ ಅವಳ ರೂಮಿಗೆ ಹೊರಟು ಹೋದ್ಲು. ಬೆಳಿಗ್ಗೆ 7 ಗಂಟೆ ಆದ ತಕ್ಷಣ ಉಮಾ ಅವಳ ಮನೆಯಲ್ಲಿರುವ ಲೈಟ್ಗಳನ್ನೆಲ್ಲ ಆಫ್ ಮಾಡಿದ್ಲು. ರೂಮ್ ಒಳಗೆ ತುಂಬಾ ಶೆಕೆಯಾದ ಕಾರಣ ಸೌಭಾಗ್ಯ ಎದ್ದು ಹೊರಗಡೆ ಬಂದ್ಲು. ಏನತ್ತೆ, ಮನೆಯೊಳಗೆ ಕರೆಂಟ್ ಹೋದ ರೀತಿ ಇದೆ, ನಮ್ಮಲ್ಲಿ ಇನ್ವರ್ಟರ್ ಇಲ್ವಾ? ಇದು ಬಿಸಿಲು ಕಾಲ ಅಲ್ವತ್ತೆ, ರೂಮ್ ಒಳಗೆ ತುಂಬಾ ಬಿಸಿಯಾಗಿದೆ. ಅದಲ್ಲಮ್ಮ ಸೊಸೆ, ರಾತ್ರಿ ಇಡೀ ಫ್ಯಾನು ಲೈಟು ಎಲ್ಲನೂ ಉರಿತಾ ಇತ್ತಲ್ವಾ, ಅದಕ್ಕೂ ಕೂಡ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕಲ್ವಾ? ಅದಕ್ಕೇನೆ ಬೆಳಿಗ್ಗೆ 7 ಗಂಟೆ ಆದ ತಕ್ಷಣ ನಾನು ಫ್ಯಾನು ಲೈಟು ಸ್ವಿಚ್ ಎಲ್ಲನೂ ಆಫ್ ಮಾಡಿದ್ದೀನಿ. ಇದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೌಭಾಗ್ಯ ಏನು ಹೇಳಲು ಸಾಧ್ಯವಾಗದೆ ಫ್ರೆಶ್ ಆಗಿ ಟಿಫನ್ ತಿನ್ಲಿಕ್ಕೆ ಬಂದ್ಲು. ಟಿಫನ್ ಅಲ್ಲಿ 2 ಸಣ್ಣ ಇಡ್ಲಿ ಇತ್ತು, ಪಕ್ಕದಲ್ಲೇ ಸ್ವಲ್ಪ ಚಟ್ನಿ ಇತ್ತು. ಏನತ್ತೆ, ಇಷ್ಟೇ ಹಾಕಿದೀರಾ? ನಾವಿಬ್ರು ಮನೆಯಲ್ಲೇ ತಾನೇ ಇರ್ತೀವಿ, ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಲ್ಲ, ಅದರಿಂದ ನಮಗೆ ಎನರ್ಜಿ ಏನು ಅಷ್ಟೇನು ಬೇಕಾಗಿಲ್ಲ. ನಾನ್ ಕೂಡ ಇಷ್ಟೇನೇಮ್ಮ ತಿನ್ನೋದು. ಸೌಭಾಗ್ಯನಿಗೆ ಆ ಮಾತು ಕೇಳಿ ತುಂಬಾನೇ ಕೋಪ ಬಂತು. ಶ್ರೀರಾಮ್ ಬಂದ ತಕ್ಷಣ ಅವಳ ರೂಮಿಗೆ ಹೋಗಿ ಕೋಪದಿಂದ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬೇಕು ಅಂತ ಇದ್ದೀನಿ, ನನ್ಗೆ ಅರ್ಜೆಂಟ್ ಆಗಿ ಹಣ ಬೇಕು. ಹೌದಾ, ನನ್ ಜೊತೆ ಹಣ ಇಲ್ಲ, ಹೋಗಿ ಅಮ್ಮನ ಜೊತೆ ಕೇಳು, ಮನೆಯಲ್ಲಿ ಎಲ್ಲಾನು ಅಮ್ಮನೇ ನೋಡ್ಕೊಳ್ಳೋದು. ಸೌಭಾಗ್ಯ ಹೋಗಿ ಅತ್ತೆ ಬಳಿ ಕೇಳಿದಾಗ, ಯಾಕಮ್ಮ ಅಷ್ಟು ಹಣ, ಅಷ್ಟು ಖರ್ಚು ಮಾಡ್ಬೇಕಾದ ಅವಶ್ಯಕತೆ ಏನಿದೆ? ಫ್ರೆಂಡ್ಸ್ನ ನೋಡ್ಬೇಕು ಅಂದ್ರೆ ಮನೆಗೆ ಕರಿ, ಮನೆ ಕರೆದು ಮಾತಾಡ್ಸಿ ಆಮೇಲೆ ಕಳ್ಸು. ಅವ್ರನ್ನ ಹೊರಗೆ ಕರ್ಕೊಂಡೋಗಿ ಖರ್ಚು ಮಾಡ್ಬೇಕಾ ಏನು? ಅಂತ ಫ್ರೆಂಡ್ಸ್ಗಳು ನಮಗೇನು ಬೇಕಾಗಿಲ್ಲ. ಹೀಗೆ ಸೌಭಾಗ್ಯ ಅವಳ ರೂಮಿಗೆ ಹೊರಟು ಹೋದ್ಲು. 2-3 ದಿನ ಕಳೆದ ನಂತರ ಸೌಭಾಗ್ಯನಿಗೆ ಇನ್ನಷ್ಟು ಕೋಪ ಬಂತು. ಏನ್ರಿ, ನಿಮ್ಮಮ್ಮ ಬೆಳಿಗ್ಗೆ 7 ಗಂಟೆ ಆದ ತಕ್ಷಣ ಫ್ಯಾನು ಲೈಟ್ನ ಆಫ್ ಮಾಡ್ಬಿಡ್ತಾರೆ, 2 ಇಡ್ಲಿ ಕೊಡ್ತಾರೆ, ಒಂದೇ 1 ಸ್ಪೂನ್ ಅನ್ನ ಕೊಡ್ತಾರೆ. ಇನ್ನು ಕೇಳಿದ್ರೆ ನಾವೇನು ಹೊರಗಡೆ ಹೋಗಿ ಕಷ್ಟ ಪಡಲ್ಲ ಅಲ್ವಾ, ನಮಗೆ ಇಷ್ಟೇ ಸಾಕು ಅಂತ ಹೇಳ್ತಾರೆ. ಹೀಗೆ ಆದ್ರೆ ಈ ಮನೆಯಲ್ಲಿ ನನ್ನಿಂದ ಇರ್ಲಿಕ್ಕೆ ಆಗದೇ ಇಲ್ಲ ರೀ. ನಾನು ಚಿಕ್ಕ ವಯಸ್ಸಿನಿಂದ ಹೀಗೇನೆ ಬೆಳೆದು ಬಂದಿದ್ದೀನಿ. ಸರಿ, ಇಲ್ಲಿ ಬಂದ್ಮೇಲೆ ಅಡ್ಜಸ್ಟ್ ಆಗ್ಬೇಕಂದ್ರೆ ನಿಮ್ಮಮ್ಮ ಸ್ವಲ್ಪ ಆದ್ರೂ ಟೈಮ್ ಕೊಡ್ಬೇಕಲ್ವಾ ನಂಗೆ? ನಿನಗೆ ಅಭ್ಯಾಸ ಆಗಿಲ್ಲ ಅಲ್ವಾ, ಅದಕ್ಕೆ ನೀನೀಗೆ ಮಾತಾಡ್ತಾ ಇದೀಯ. ಸ್ವಲ್ಪ ದಿನ ಆದ್ರೆ ನಿನಗೆ ಎಲ್ಲಾನು ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಇವರಿಗೆ ಈ ರೀತಿ ಅಲ್ಲ, ಇವರ ಮಾರ್ಗದಲ್ಲೇ ಹೋಗಿ ನನ್ ಕಷ್ಟ ಏನು ಅಂತ ಅವರಿಗೆ ಖಂಡಿತ ಅರ್ಥ ಮಾಡಿಸ್ತೀನಿ. ರಾತ್ರಿ ಸಮಯದಲ್ಲಿ ಎಲ್ಲರೂ ನಿದ್ರೆ ಮಾಡ್ತಾ ಇರುವಾಗ ಸೌಭಾಗ್ಯ ಎಲ್ಲರ ರೂಮಿಗೆ ಹೋಗಿ ಲೈಟು ಫ್ಯಾನು ಎಲ್ಲವನ್ನೂ ಆಫ್ ಮಾಡ್ಬಿಟ್ಲು.
ಅದು ಬಿಸಿಲು ಕಾಲ ಆದ ಕಾರಣ ಮನೆಯೊಳಗೆ ಬಿಸಿ ತಡ್ಕೊಳಕ್ಕಾಗದೆ ಎಲ್ಲರೂ ಹೊರಗೆ ಬಂದ್ರು. ಏನಮ್ಮ, ಯಾಕೆ ಫ್ಯಾನ್ನ ಆಫ್ ಮಾಡ್ದೆ? ಯಾಕೆ ಮನೆಯೊಳಗೆ ನಾವು ನಿದ್ರೆ ಮಾಡಬಾರ್ದಾ? ಇವಾಗ ನಿಮ್ಗೆ ಅರ್ಥ ಆಗ್ತಿದ್ಯಾ ಅತ್ತೆ? ನಾನು ಬೆಳಿಗ್ಗೆ 7 ಗಂಟೆಗೆ ನಿದ್ರೆ ಮಾಡುವಾಗ ನೀವು ಹೀಗೆ ಫ್ಯಾನ್ನ ಆಫ್ ಮಾಡಿದಾಗ ನನಗೂ ಹೀಗೆ ಅನ್ಸೋದು. ನನಗೂ ಸ್ವಲ್ಪ ಬದಲಾಗಕ್ಕೆ ಟೈಮ್ ಕೊಡ್ಬೇಕಲ್ವಾ? ನನಗೆ ಈ ಮನೆಯಲ್ಲಿ ಬದಲಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಆದ್ರೆ ನೀವು ಟೈಮೇ ಕೊಡದೆ ಬದಲಾಗ್ಬೇಕು ಅಂದ್ರೆ ಹೇಗತ್ತೆ? ಜಾಗೃತಿಯಾಗಿ ಇರೋದು ಒಳ್ಳೇದೇ, ಆದ್ರೆ ಮನೇಲಿರುವ ಮನುಷ್ಯರಿಗೆ ಕಷ್ಟ ಕೊಟ್ಟು ಜಾಗೃತಿಯಾಗಿರೋದು ಹೇಗತ್ತೆ ನೀವು ಮಾಡೋದು ಸರಿ? ಸೌಭಾಗ್ಯ ಹೇಳೋದು ಕೂಡ ಉಮಾನಿಗೆ ಸರಿ ಅಂತ ಅನ್ನಿಸಿತು. ಅಂದಿನಿಂದ ಉಮಾ ಸೌಭಾಗ್ಯನಿಗೆ ತೊಂದರೆ ಕೊಡ್ಲಿಲ್ಲ. ಜಿಪುಣತನವನ್ನು ತಗ್ಗಿಸಿ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಕೂಡ ಕಷ್ಟವನ್ನು ಕೊಡದೆ ಸಂತೋಷವಾಗಿ ಇದ್ರು. ಹಾಗೇನೆ ಸೌಭಾಗ್ಯನನ್ನು ಕೂಡ ತುಂಬಾ ಸಂತೋಷವಾಗಿ ನೋಡ್ಕೊಂಡ್ರು. ಊರಲ್ಲಿ ನಾರಾಯಣ ಶಾಂತಿ ಎನ್ನುವ ದಂಪತಿಗಳಿದ್ರು. ಅವರಿಗೆ 2 ಗಂಡು ಮಕ್ಕಳಿದ್ರು. ದೊಡ್ಡ ಮಗ ಮುರಳಿ ವ್ಯವಸಾಯವನ್ನು ಮಾಡ್ತಾ ಇದ್ದ. 2ನೇ ಮಗ ರಾಮು ಪಟ್ನದಲ್ಲಿ ಕೆಲಸ ಮಾಡ್ತಾ ಇದ್ದ. ದೊಡ್ಡ ಸೊಸೆ ಸೀತಾ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ಲು. ಸಣ್ಣ ಸೊಸೆ ಕಾವ್ಯ ಮನೆ ಕೆಲಸವನ್ನು ನೋಡ್ಕೊಳ್ತಾ ಇದ್ಲು. ಆ ದಿನ ರಾತ್ರಿ ಅವರೆಲ್ಲರೂ ಒಟ್ಟಿಗೆ ಊಟ ಮಾಡಿ ಆನಂತರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವತ್ತು ಶ್ವೇತಾ ಮಾಡಿದ ಬೇಳೆ ಸಾರು ತುಂಬಾನೇ ರುಚಿಯಾಗಿತ್ತು ಕಣ್ರಿ. ಹೌದೌದು, ನನ್ನ ದೊಡ್ಡ ಸೊಸೆಯಾದ ಶ್ವೇತಾ ಮಾಡುವ ಅಡಿಗೆಯ ಕೈ ರುಚಿ ಒಂದು ವಿಚಿತ್ರವಾದ ರುಚಿ. ಅವಳ ಕೈ ರುಚಿ ಮಾತ್ರ ಯಾರಿಗೂ ಬರದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಹೌದಪ್ಪ, ಶ್ವೇತನ ಕೈ ರುಚಿ ತುಂಬಾ ರುಚಿಯಾಗಿರುತ್ತೆ. ಅವಳ ಕೈಯಲ್ಲಿ ಯಾವ ಅಡಿಗೆ ಮಾಡಿದ್ರೂ ಕೂಡ ಅಷ್ಟೊಂದು ರುಚಿಯಾಗಿರುತ್ತೆ. ಅವಳ ಕೈ ಅಡಿಗೆ ರುಚಿ ಹೊರಗೆ ಎಲ್ಲೂ ಕೂಡ ಸಿಗಲ್ಲ. ಹೌದಣ್ಣ, ನನಗೂ ಕೂಡ ಅತ್ತಿಗೆಯ ಕೈ ರುಚಿ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟ. ನಾನು ಕೂಡ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ. ಹೌದು, ನನಗೆ ಸಿಕ್ಕಿದಂತಹ 2 ಸೊಸೆಯಂದಿರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಬ್ರು ಮನೆ ಕೆಲಸವನ್ನು ಮಾಡ್ತಾ ಇದ್ರೆ ಇನ್ನೊಬ್ರು ಅಡಿಗೆ ಕೆಲಸವನ್ನು ಮಾಡ್ಕೊಂಡು ಹೊಂದಾಣಿಕೆಯಲ್ಲಿ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಸಣ್ಣ ಮಗನಾದ ರಾಮು ಏನೋ ಚಿಂತೆಯಿಂದ ಕೂತಿದ್ದ. ಅವನ ಹೆಂಡತಿ ಕಾವ್ಯ ಅವನ ಪಕ್ಕದಲ್ಲಿ ಬಂದು ಗೊಂದಲದಿಂದ ನೋಡ್ತಾ ಇದ್ಲು. ಏನ್ರಿ, ಏನಾಯ್ತು? ಆಫೀಸಲ್ಲಿ ಏನಾದ್ರೂ ನಡೀತಾ? ಯಾಕೆ ನೀವು ಒಂಥರ ಕೂತ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ಏನೋ ನಡೆದಿರುವ ಹಾಗಿದೆ. ಬೆಳಿಗ್ಗೆ ಹೋಗುವಾಗ ಚೆನ್ನಾಗಿತ್ತಾನೆ ಹೋದ್ರಿ, ಇವಾಗ ಯಾಕೆ ರೀ ಒಂಥರ ಇದ್ದೀರಾ? ನನ್ನ ಕೆಲಸದಿಂದ ತೆಗ್ದು ಬಿಟ್ರು ಕಾವ್ಯ. ಏನ್ರಿ ನೀವ್ ಹೇಳೋದು? ನಿಜಾನಾ? ಯಾಕೆ ರೀ, ಏನಾಯ್ತು? ಯಾಕೆ ನಿಮ್ನ ಕೆಲಸದಿಂದ ತೆಗ್ದು ಬಿಟ್ರು? ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ತಾನೆ, ಹಾಗಿರುವಾಗ ಯಾಕೆ ರೀ ನಿಮ್ನ ಕೆಲಸದಿಂದ ತೆಗ್ದ್ರು? ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡ್ಲಿಲ್ಲ. ಆದ್ರೆ ಕಂಪನಿಯಲ್ಲಿ ಇವಾಗ ಆರ್ಥಿಕ ತೊಂದರೆ ಏರ್ಪಟ್ಟಿದೆ. ಅದರಿಂದ ಸಂಬಳ ಕೊಡಕ್ಕೆ ಕಷ್ಟ ಆಗ್ತಿದೆ ಅಂತ ಕಂಪನಿಯಿಂದ ಸ್ವಲ್ಪ ಜನರನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು. ದುರಾದೃಷ್ಟವಶ ಆ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಬಂದಿದೆ. ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಕಾವ್ಯ. ಅಯ್ಯೋ, ಇವಾಗ ನಾವು ಏನ್ರಿ ಮಾಡೋದು? ಮಕ್ಕಳ ಫೀಸ್ ಕೂಡ ಕಟ್ಬೇಕು ರೀ. ಸ್ವಲ್ಪ ಇರು ಕಾವ್ಯ, ನಾನು ಏನಾದ್ರೂ ಆಲೋಚನೆ ಮಾಡ್ತೀನಿ. ಇವಾಗ ಬೇರೆ ಕೆಲಸ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗಿರುವ ಪರಿಸ್ಥಿತಿಯಲ್ಲಿ ಹೊಸ ಕೆಲಸ ಸಿಗೋದು ತುಂಬಾನೇ ಕಷ್ಟ. ನೀವೇನು ಚಿಂತೆ ಮಾಡ್ಬೇಡ್ರಿ, ಖಂಡಿತ ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಮುಂಚೆ ಕೂಡ ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೋ, ಇವಾಗ ಕೂಡ ನಮ್ಗೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀವೇನು ಕೆಲಸ ಗೊತ್ತಿಲ್ಲದೆ ಇರೋವ್ರಾ? ಇಲ್ಲ ರೀ, ನೀವು ಚೆನ್ನಾಗಿ ಕೆಲಸ ಮಾಡುವವರು. ಎಷ್ಟೇ ಕಷ್ಟದ ಕೆಲಸ ಆದ್ರೂ ಅತಿ ಸುಲಭದಿಂದ ಮಾಡ್ಬಿಡ್ತೀರಾ. ಇವಾಗಿರುವ ಕೆಲಸವನ್ನು ಕೂಡ ಹಾಗೆ ತಾನೇ ರೀ ನೀವು ಕೂಡ ಮಾಡ್ತಾ ಇದ್ರಿ. ನಾವು ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಬದಲು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಇರುವ ಅನುಭವ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಲ್ವಾ? ವ್ಯಾಪಾರನ ನನ್ ಜೊತೆ ಎಲ್ಲಿದೆ ಕಾವ್ಯ ಅಷ್ಟೊಂದು ಹಣ? ಬ್ಯಾಂಕಲ್ಲಿ ಇರುವ ಹಣ ಕೂಡ ನಮ್ಮ ಕೈ ಖರ್ಚಿಗೆನೆ ಸರಿಯಾಗುತ್ತೆ. ಹೌದು, ನನಗೆ ವ್ಯಾಪಾರದ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ನನಗೆ ವ್ಯಾಪಾರದ ಬಗ್ಗೆ ಏನು ಗೊತ್ತಿಲ್ಲ ಅಲ್ವಾ? ರಿಸ್ಕ್ ತಗೊಳ್ಳೋದು ನನಗೂ ಕೂಡ ಭಯ ಆಗ್ತಿದೆ. ಏನಾದ್ರೂ ಆಲೋಚನೆ ಮಾಡ್ರಿ. ದೊಡ್ಡದಾಗಿ ವ್ಯಾಪಾರ ಮಾಡದಿದ್ರೂ ಪರವಾಗಿಲ್ಲ, ಏನಾದ್ರೂ ಸಣ್ಣದಾದ್ರೂ ವ್ಯಾಪಾರ ಆರಂಭಿಸಿ. ನಿಮ್ಮ ಅಣ್ಣ ಅತ್ತಿಗೆಗೆ ಕೂಡ ಒಂದು ಮಾತು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಕಾವ್ಯ, ನೀನು ಹೇಳೋದ್ ಕೂಡ ನಿಜಾನೇ. ನಾಳೆ ಎಲ್ರ ಜೊತೆ ಕೂತು ಮಾತಾಡಿದ್ರೆ ಎಲ್ಲದಕ್ಕೂ ಒಂದು ಐಡಿಯಾ ಬರುತ್ತೆ. ಸೀತಾ ಅತ್ತಿಗೆ ಜೊತೆ ಮಾತಾಡಿದ್ರೆ ಒಳ್ಳೆ ಐಡಿಯಾ ಸಿಗುತ್ತೆ. ಅವರಿಗೆ ಅನುಭವ ಕೂಡ ಹೆಚ್ಚಿದೆ. ಅದರಿಂದ ಅವರು ನನಗೆ ಒಂದು ಒಳ್ಳೆ ಆಲೋಚನೆ ಕೊಡ್ಬೋದು. ಮರುದಿನ ಬೆಳಿಗ್ಗೆನೆ ಎಲ್ಲರನ್ನೂ ಕರೆದು,
ನಿಮ್ಮ ಎಲ್ಲರ ಜೊತೆ ನಾನೊಂದು ವಿಚಾರವನ್ನು ಹೇಳಬೇಕು. ಏನೋ ಅಷ್ಟೊಂದು ಮುಖ್ಯವಾದ ವಿಚಾರ? ಹಾಗೆ ಏನೋ ನಡೀತು? ಅಮ್ಮ ನನ್ನ ಕೆಲಸದಿಂದ ತೆಗ್ದ್ಬಿಟ್ರು. ಏನೋ ಹೇಳ್ತಾ ಇದ್ದೀಯಾ? ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಎಲ್ರೂ ಕೂಡ ಹೊಗಳ್ತಾ ಇದ್ರಲ್ವಾ? ಎಲ್ಲರೂ ನಿನ್ನನ್ನು ಒಳ್ಳೆ ವಿಧವಾಗಿಯೇ ಮಾತಾಡ್ಸ್ತಾ ಇದ್ರು. ಇದ್ದಕ್ಕಿದ್ದಂಗೆ ಯಾಕೋ ಕೆಲಸದಿಂದ ತೆಗ್ದ್ಬಿಟ್ರು? ಏನಾದ್ರೂ ಸಂಭವ ನಡೀತಾ? ನೀವ್ ಹೇಳೋದೇನೋ ನಿಜಾನೇ ಅಪ್ಪ, ಆದ್ರೆ ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಕಂಪನಿ ಆರ್ಥಿಕ ಪರಿಸ್ಥಿತಿ ಇವಾಗ ಸರಿ ಇಲ್ಲ, ಅದರಿಂದ ಸ್ವಲ್ಪ ಜನನ ಕೆಲಸದಿಂದ ತೆಗ್ದ್ಬಿಟ್ರು. ದುರದೃಷ್ಟವಶ ಆ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಇತ್ತು. ಅದರಿಂದಾನೇ ನನಗೂ ಕೂಡ ಕೆಲಸ ಹೋಗ್ಬಿಡ್ತು. ಇವಾಗ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ. ರಾಮು, ನೀನೇನು ಆಲೋಚನೆ ಮಾಡಬೇಡ. ನಾವಿಬ್ರು ಕೂತು ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನವನ್ನು ಮಾಡೋಣ. ನೀನೇನು ಬುದ್ಧಿ ಇಲ್ಲದೆ ಇರೋನು ಏನೂ ಇಲ್ಲ. ನೀನು ತುಂಬಾನೇ ಬುದ್ಧಿವಂತ. ಖಂಡಿತ ನಿನಗೆ ಒಂದು ದಾರಿ ಮಾಡೋಣ. ಹೌದು ರಾಮು, ನೀನು ಧೈರ್ಯನ ಕಳ್ಕೋಬೇಡ. ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಣ್ಣ. ಇವಾಗ ಹೊಸ ಕೆಲಸ ಸಿಗದೇ ಇರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಕೆಲಸ ಖಂಡಿತ ಸಿಕ್ಕೇ ಸಿಗುತ್ತೆ. ಇವಾಗ ಸ್ವಂತವಾಗಿ ಏನಾದ್ರೂ ಬಿಸ್ನೆಸ್ ಮಾಡ್ಬೋದಾ ಅಂತ ಆಲೋಚನೆ ಮಾಡ್ತಾ ಇದ್ದೀನಣ್ಣ. ಯಾರ ಕೈ ಕೆಳಗೇನು ಕೆಲಸ ಮಾಡದೆ ನಾವೇ ಸ್ವಂತ ಬಿಸ್ನೆಸ್ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ವ್ಯಾಪಾರನ? ಹೇಗೋ ನೀನೋಗಿ ವ್ಯಾಪಾರ ಮಾಡ್ತೀಯಾ? ನಿನ್ಗೆ ವ್ಯಾಪಾರದ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಷ್ಟ ಬಂದ್ರೆ ಸರಿದೂಗಿಸ್ಬೇಕು. ನಿನಗೆ ಅದ್ರ ಬಗ್ಗೆ ಗೊತ್ತಾಗುತ್ತಾ? ನೀವು ಹೇಳೋದೇನೋ ನಿಜನೇ ಅಪ್ಪ. ಕೂತ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಏನಾದ್ರೂ ಬಿಸ್ನೆಸ್ನ ಆಲೋಚನೆ ಮಾಡಿದ್ರೆ ಸ್ವಲ್ಪ ಏನಾದ್ರೂ ಬರ್ಬೋದಲ್ವಾ? ಮೊದಲು ಏನಾದ್ರೂ ಕಷ್ಟ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ. ದೊಡ್ಡದಾಗಿ ಏನು ಮಾಡಕ್ಕಾಗದಿದ್ರು ಸಣ್ಣದಾಗಿ ಏನಾದ್ರೂ ಮಾಡ್ಬೋದಲ್ವಾ? ಇವಾಗ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ತುಂಬಾ ಜನರಿಗೆ ಹೊರಗಡೆ ಸುತ್ತಾಡ್ಲಿಕ್ಕೆ ಇಷ್ಟನೇ ಆಗಲ್ಲ. ತುಂಬಾ ಜನರಿಗೆ ತಂಪಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಅದರಲ್ಲಿ ಕೆಲವರಿಗೆ ಜ್ಯೂಸ್ ಅಂದ್ರೆ ಕುಡಿಲಿಕ್ಕೆ ಇಷ್ಟ ಆಗಲ್ಲ. ನಮ್ಮ ಊರಲ್ಲಿ ಹೇಗೂ ಐಸ್ ಕ್ರೀಮ್ ಅಂಗಡಿ ಎಲ್ಲೂ ಕೂಡ ಇಲ್ವಲ್ಲ. ಹಾಗೆ ಇದ್ರೂ ಕೂಡ ಅದು ಅಷ್ಟೊಂದು ರುಚಿಯಾಗಿಲ್ಲ. ಅದರಿಂದ ನಾವು ಕೂಡ ಒಂದು ಐಸ್ ಕ್ರೀಮ್ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅಲ್ವಾ? ಐಸ್ ಕ್ರೀಮಾ? ಐಸ್ ಕ್ರೀಮ್ ಮಾಡಬೇಕು ಅಂದ್ರೆ ಅದಕ್ಕೆ ಫ್ರಿಡ್ಜ್ ಬೇಕಾಗುತ್ತೆ ಅಲ್ವಾ ಸೀತಾ? ನಮ್ಮ ಊರಲ್ಲಿ ಕರೆಂಟ್ ಪ್ರಾಬ್ಲಮ್ ಬೇರೆ ಇದೆ. ಕರೆಂಟ್ ಬಿಲ್ ಕೂಡ ಅಧಿಕವಾಗಿ ಬರಬಹುದು. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಐಸ್ ಕ್ರೀಮಿಂದ ನಮಗೆ ನಷ್ಟ ಕೂಡ ಬರ್ಬೋದಲ್ವ ಸೀತಾ? ಅದಕ್ಕೆ ಅಣ್ಣ ನಾನು ಈ ರೀತಿ ಆಲೋಚನೆ ಮಾಡಿರೋದು. ಇವಾಗ ಎಲ್ಲ ಕಡೆನೂ ಸೋಲಾರ್ ಅಳವಡಿಕೆ ಮಾಡಿದ್ದಾರೆ. ಅದರಿಂದ ಖರ್ಚು ಕೂಡ ಅಧಿಕ ಆಗಲ್ಲ. ಸೋಲಾರ್ ಬೆಳಕು ಇದ್ರೆ ಸೂರ್ಯ ಇರುವ ತನಕ ಅದರಲ್ಲೇ ಫ್ರಿಡ್ಜ್ ರನ್ ಆಗುತ್ತೆ. ಇದರಿಂದ ನಮಗೆ ಒಳ್ಳೆ ಲಾಭ ಬರ್ಬೋದು. ಅಧಿಕ ಹಿಡುವಳಿ ಕೂಡ ಮಾಡದೆ ಸೋಲಾರಲ್ಲೇ ಕೆಲಸ ನಡೆಯುತ್ತೆ. ಹೌದು ಕಣೋ, ನಿನ್ನ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಕರೆಂಟ್ ಇಲ್ಲದೆ ಇರುವಾಗ ತುಂಬಾ ಜನರು ನಮ್ಮ ಬಳಿ ಬರ್ತಾರಲ್ವಾ? ಬಿಸಿಲು ಕಾಲದಲ್ಲಿ ಐಸ್ ಕ್ರೀಮ್ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲೂ ಮಕ್ಕಳಿಗೆ ಇನ್ನಷ್ಟು ಇಷ್ಟ. ನನಗೂ ಕೂಡ ಮನೆಯಲ್ಲೇ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಗೊತ್ತು. ನಾನು ಕೂಡ ಪದೇ ಪದೇ ಮಾಡಿ ಕೊಡ್ತಾ ಇದ್ದೆ ಅಲ್ವಾ? ಹೊರಗೆ ಐಸ್ ಕ್ರೀಮ್ ಮಾರಾಟ ಮಾಡುವುದಕ್ಕಿಂತ ನಾನು ತುಂಬಾ ರುಚಿಕರವಾದ ಆರೋಗ್ಯಕರವಾದ ಐಸ್ ಕ್ರೀಮ್ ಮಾಡ್ತೀನಿ. ನಾವು ಕೂಡ ಉತ್ತಮವಾದ ಪದಾರ್ಥಗಳಿಂದ, ಉತ್ತಮವಾದ ಹಣ್ಣುಗಳಿಂದ ತುಂಬಾ ಸಹಜವಾಗಿ ತುಂಬಾ ಚೆನ್ನಾಗಿರುವ ಐಸ್ ಕ್ರೀಮ್ ಮಾಡ್ಬೋದು. ಹೌದು ಸೀತಾ, ನಿನ್ನ ಕೈ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೌದು ಅಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವು ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಅಂತ ವೆರೈಟಿಯಾಗಿ ಐಸ್ ಕ್ರೀಮ್ನ ಮಾಡ್ಬೋದು. ಎಲ್ಲರೂ ಸೇರಿ ಕಷ್ಟಪಟ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಣ್ಣ. ನನಗೂ ಕೂಡ ನಿಮ್ಮ ಐಡಿಯಾ ತುಂಬಾನೇ ಇಷ್ಟ ಆಯಿತು. ಕರೆಂಟ್ ಕೂಡ ಇಲ್ಲದಿದ್ರೂ ಸೋಲಾರ್ ಬೆಳಕಲ್ಲಿ ಏನಾದ್ರೂ ಮಾಡ್ಬೋದು. ನೀವೆಲ್ಲರೂ ಇಷ್ಟೊಂದು ಒಗ್ಗಟ್ಟಿನಿಂದ ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ವಿಜಯ ಸಾಧನೆ ಮಾಡ್ತೀರಾ. ನಾನು ಕೂಡ ನೀವು ಐಸ್ ಕ್ರೀಮ್ ಮಾಡ್ಲಿಕ್ಕೆ ಬೇಕಾದ ಪದಾರ್ಥಗಳನ್ನು ತಯಾರಿಸ್ಲಿಕ್ಕೆ ನನ್ನ ಮಕ್ಕಳಿಗೆ, ಸೊಸೆಂದಿರಿಗೆ ನಾನು ಕೂಡ ಸಹಾಯ ಮಾಡ್ತೀನಿ ರೀ. ನಾನ್ ಕೂಡ ನನ್ನ ಕೈಯಲ್ಲಾದ ಸಹಾಯವನ್ನು ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ಸರಿ ರಾಮು, ನೀನ್ ಕೂಡ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊ. ಸೋಲಾರಿಗೆ ಎಷ್ಟಾಗುತ್ತೆ, ಸೋಲಾರ್ ಪ್ಯಾನಲಿಗೆ ಎಷ್ಟಾಗುತ್ತೆ, ಫ್ರಿಡ್ಜ್ಗೆ ಎಷ್ಟಾಗುತ್ತೆ ಅಂತ ಕೇಳಿ ತಿಳ್ಕೊ. ಸರಿ ರೀ, ಹಾಗಾದ್ರೆ ನಾನು ಕೂಡ ಐಸ್ ಕ್ರೀಮ್ನ ಯಾವ ಪದಾರ್ಥದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಫ್ಲೇವರ್ ಎಲ್ಲರೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಒಂದು ಲಿಸ್ಟ್ ಹಾಕಿ ಎಲ್ಲವನ್ನೂ ರೆಡಿ ಮಾಡ್ಕೋತೀನಿ. ಅಣ್ಣ, ತುಂಬಾ ಸಂತೋಷಣ್ಣ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ವಿಜಯವನ್ನು ಸಾಧನೆ ಮಾಡ್ತೀನಿ. ನಾಳೆಯಿಂದ ಇದಕ್ಕೆ ಬೇಕಾದ ಕೆಲಸ ಆರಂಭಿಸ್ತೀನಿ.
ಹೀಗೆ ಮನೆಯಲ್ಲಿ ಇರುವವರೆಲ್ಲರೂ ರಾಮು ಬಿಸ್ನೆಸ್ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿದ್ರು. ಮನೆಯಲ್ಲಿ ಇರುವವರ ಎಲ್ಲರ ಸಪೋರ್ಟ್ ಇಂದ ರಾಮುವಿಗೆ ಕೂಡ ಹೊಸ ಉತ್ಸಾಹ ಬಂತು. ಎಲ್ಲರೂ ಸೇರಿ ಈ ವ್ಯಾಪಾರವನ್ನು ಸಂತೋಷವಾಗಿ ಆರಂಭಿಸೋಣ ಅಂತ ತೀರ್ಮಾನ ಮಾಡಿದ್ರು. ಒಂದು ಸಣ್ಣ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ಸೋಲಾರ್ನ ಫಿಟ್ ಮಾಡಿ ಅಲ್ಲಿ ದೊಡ್ಡ ಫ್ರಿಜ್ಗಳನ್ನು ಕೂಡ ತೆಗೆದು ಜೋಡಿಸ್ಕೊಂಡ್ರು. ನೋಡಿದ್ರ ಅಣ್ಣ, ನಮ್ಮ ಶಾಪ್ ಇವಾಗ ರೆಡಿ ಆಗ್ಬಿಡ್ತು. ಶಾಪಿನ ಮೇಲೆ ಸೋಲಾರ್ನ ಕೂಡ ಫಿಟ್ ಮಾಡಿದೀನಿ. ಕರೆಂಟ್ ಇಲ್ಲದಿದ್ರೂ ತೊಂದರೆ ಇಲ್ಲ ಅಣ್ಣ, ನಮಗೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ನಾಳೆಯಿಂದನೇ ಅದಕ್ಕೆ ಬೇಕಾದ ಕೆಲಸ ಮಾಡೋಣ. ನಾಳೆಯಿಂದನೇ ಐಸ್ ಕ್ರೀಮ್ನ ತಯಾರಿಸಿ ಮಾರಾಟ ಮಾಡೋಣ. ಹೇಗಿದೆ ಅಣ್ಣ, ಎಲ್ಲ ಚೆನ್ನಾಗಿದ್ಯಾ? ರಾಮು, ಎಲ್ಲನೂ ತುಂಬಾ ಚೆನ್ನಾಗಿದೆ ಕಣೋ. ನೀನು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಿದೀಯಾ. ಸೋಲಾರ್ ಪ್ಯಾನೆಲ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಫಿಕ್ಸ್ ಮಾಡಿದೀಯಾ. ಫ್ರಿಡ್ಜ್ ಕೂಡ ನೋಡು ಎಷ್ಟು ದೊಡ್ಡದಾಗಿದೆ. ನಾವು ತುಂಬಾ ಐಸ್ ಕ್ರೀಮ್ನ ಶೇಖರಣೆ ಮಾಡಿ ಇಡ್ಬೋದು. ಹೀಗೆ ಆ ದಿನ ಕಳೆಯಿತು. ಮರುದಿನದಿಂದ ಸೀತಾ ಮನೆಯಲ್ಲಿ ಸಹಜವಾದ ಚೆನ್ನಾಗಿರುವ ಹಣ್ಣುಗಳಿಂದ ವಿಧ ವಿಧವಾದ ಐಸ್ ಕ್ರೀಮ್ನ ಮಾಡಿದ್ಲು. ಆ ದಿನ ಅವರ ಅಂಗಡಿಯನ್ನು ಆರಂಭಿಸಿದ್ರು. ಸೋಲಾರ್ ಪ್ಯಾನೆಲ್ ಇಂದ ಸೂರ್ಯನ ಕಿರಣಗಳು ಬಂದು ಫ್ರಿಡ್ಜ್ ಕೂಡ ತುಂಬಾ ತಂಪಾಗಿತ್ತು. ಕೆಲವು ಮಕ್ಕಳು ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಶಾಪ್ ಅನ್ನು ಕೂಡ ನೋಡಿದ್ರು. ಹಾಗೆ ಹೋಗುವಾಗ ಅದ್ರಲ್ಲೊಂದು ಹುಡುಗ, ಲೇ, ಇಲ್ಲಿ ಒಂದು ಹೊಸ ಐಸ್ ಕ್ರೀಮ್ ಶಾಪ್ ನ ಓಪನ್ ಮಾಡಿದ್ದಾರೆ ಕಣೋ. ಹೌದು ಕಣೋ, ಸರಿ ಬಾರು, ನಾವು ಕೂಡ ಐಸ್ ಕ್ರೀಮ್ ನ ತಗೊಂಡ್ ತಿನ್ನೋಣ. ಅಂಕಲ್, ನಿಮ್ ಜೊತೆ ಐಸ್ ಕ್ರೀಮ್ ಅಲ್ಲಿ ಯಾವ ಯಾವ ಫ್ಲೇವರ್ ಇದೆ? ಬನ್ನಿ ಮಕ್ಳೇ, ಐಸ್ ಕ್ರೀಮಾ ತುಂಬಾ ವೆರೈಟಿ ಇದೆ. ನಿಮ್ಗೆ ಯಾವ್ದು ಬೇಕು? ನಮಗೆ ಮಾವಿನಕಾಯಿ ಫ್ಲೇವರ್ ಬೇಕು. ನನಗೆ ಚಾಕ್ಲೇಟ್. ಹೀಗೆ ಆ ಮಕ್ಕಳೆಲ್ಲ ತುಂಬಾ ಐಸ್ ಕ್ರೀಮ್ ನ ತಗೊಂಡು ತಿಂತಾ ಇದ್ರು. ಹೀಗೆ ಸ್ವಲ್ಪ ದಿನದಲ್ಲೇ ಅಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನರು ಬರಲು ಆರಂಭಿಸಿದ್ರು. ಸೊಸೆಂದಿರು ಸಹಾಯವನ್ನು ಮಾಡುತ್ತಾ ಸೀತಾ ಐಸ್ ಕ್ರೀಮ್ ನ ಮಾಡಿಕೊಟ್ರೆ ಕಾವ್ಯ ಐಸ್ ಕ್ರೀಮ್ ಮಾರಾಟ ಮಾಡ್ತಾ ಇದ್ಲು. ಅಣ್ಣ ಕೂಡ ಫ್ರೀ ಟೈಮ್ ಅಲ್ಲಿ ಅಂಗಡಿಗೆ ಬಂದು ತಮ್ಮನಿಗೆ ಸಹಾಯ ಮಾಡ್ತಿದ್ದ. ರಾಮು ವಸ್ತುಗಳನ್ನ ತಗೋಬರೋದ್ರಲ್ಲಿ, ಆರ್ಡರ್ಸ್ ನ ತಗೊಳ್ಳೋದ್ರಲ್ಲಿ ಸಹಾಯ ಮಾಡ್ತಿದ್ದ. ಅಣ್ಣ ಕೂಡ ಕಸ್ಟಮರ್ ಜೊತೆ ಮಾತಾಡಿ ಅವರಿಗೆ ಬೇಕಾದ ಐಸ್ ಕ್ರೀಮ್ ನ ಕೊಡ್ತಾ ಇದ್ದ. ಹೀಗೆ ಐಸ್ ಕ್ರೀಮ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿರುವ ಕಾರಣ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಇದ್ರು.